ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಅರ್ಪಿತಾ ಹೇಮಂತ್. ಇವತ್ತಿನ ವಿಡಿಯೋದಲ್ಲೂ ನಾನು ಮೀಶೋದಿಂದ ಒಂದಷ್ಟು ಸ್ಯಾರಿಗಳನ್ನ ತರಿಸಿದೆ, ಅದನ್ನ ರಿವ್ಯೂ ಕೊಡ್ತಾ ಇದ್ದೀನಿ. ಈ ಸ್ಯಾರಿಗಳೆಲ್ಲ ಎಬೋ 500 ಇರುವಂಥದ್ದು. ಸ್ವಲ್ಪ ಫಂಕ್ಷನ್ ವೇರು, ಪಾರ್ಟಿ ವೇರ್ ಆ ಥರದ ಸ್ಯಾರಿಗಳನ್ನ ತರಿಸಿದ್ದೀನಿ. ಒಂದ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ. ಮತ್ತೆ ಈ ಸ್ಯಾರಿಗಳೆಲ್ಲ ನೀವು ಶಾಪಲ್ಲಿ ಕೇಳಿದ್ರೆ 2000 3000 ಎಲ್ಲ ಹೇಳ್ತಾರೆ, ಬಟ್ ಮೀಶೋದಲ್ಲಿ ತುಂಬಾನೇ ಕಡಿಮೆ ಇದೆ. ಇನ್ನು ಈ ಸ್ಯಾರಿದೆಲ್ಲ ರೇಟ್ ಎಷ್ಟು, ಮತ್ತೆ ಇದರಲ್ಲೆಲ್ಲ ಕಲರ್ ಆಪ್ಷನ್ ಯಾವ್ಯಾವ್ದಿದೆ, ಮತ್ತೆ ಯಾವ್ದಾವ್ದು ಸ್ಟಾಕ್ ಇದೆ, ಯಾವ್ದು ಸ್ಟಾಕ್ ಇಲ್ಲ, ಎಲ್ಲದ್ರದ್ದು ಕಂಪ್ಲೀಟ್ ಡೀಟೇಲ್ ಬೇಕು ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ನಾನು ವೇರ್ ಮಾಡಿರೋ ಸ್ಯಾರಿ ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ನನ್ನ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ತುಂಬಾನೇ ಥ್ಯಾಂಕ್ ಯು. ಬನ್ನಿ ಇವಾಗ ವೆಯ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಸ್ಯಾರೀಸ್ ಮಾಡಿದ್ದೀನಿ ಮೀಶೋದಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ತುಂಬಾ ಅಂದ್ರೆ ಮದ್ವೆಗಳಿಗೆಲ್ಲ ನೀವು ವೇರ್ ಮಾಡಬಹುದಂತ ಸ್ಯಾರಿಗಳನ್ನ ರಿವ್ಯೂ ಮಾಡೋಣ ಅನ್ಕೊಂಡಿದೀನಿ. ತುಂಬಾನೇ ಚೆನ್ನಾಗಿದೆ. ಎಲ್ಲ 700 800 ಸ್ವಲ್ಪ ಕಾಸ್ಟ್ಲಿ ರೇಂಜ್ ತರಿಸಿದೀನಿ. 300 400 ಅಲ್ಲ. ಯಾರ್ಯಾರಿಗೆ ಈ ಫಂಕ್ಷನ್ ವೇರ್ ಬೇಕು ಅಂತ ಅಂದವರು ಅಥವಾ ಪಟ್ಟು ಸ್ಯಾರಿ ತರದ್ದು ಹುಡುಕ್ತಿದ್ದವ್ರಿಗೆ ಇದು ಬೆಸ್ಟ್ ಸೆಲೆಕ್ಷನ್ ಅಂತ ಹೇಳ್ತೀನಿ. ಮತ್ತೆ ಕೆಲವೊಬ್ಬೊಬ್ಬರಿಗೆ ಲಿಂಕ್ ಗೊತ್ತಾಗಲ್ಲ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಾನು ಹೇಗೆ 1 2 3 4 ಅಂತ ಸ್ಯಾರಿಗಳನ್ನ ತೋರಿಸ್ಕೊಂಡು ಹೋಗಿರ್ತೀನೋ ಅದೇ ತರ ಸ್ಯಾರಿ ನೇಮ್ನ ಹಾಕಿ ನಾನು ಅಲ್ಲಿ ಲಿಂಕ್ ಹಾಕಿರ್ತೀನಿ. ಅಲ್ಲಾದ್ರೂ ಆರ್ಡರ್ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅದನ್ನ ಆರ್ಡರ್ ಮಾಡ್ಕೊಳ್ಳಿ. ಇಲ್ಲ ತರಿಸಿರೋ ಸ್ಯಾರಿಗಳನ್ನ ಒಂದೊಂದಾಗಿನೇ ರಿವ್ಯೂ ಕೊಡ್ತಾ ಹೋಗ್ತೀನಿ ಹೇಗಿದೆ ಅಂತ. ಕೆಲವೊಂದಷ್ಟು ಇನ್ಸ್ಟಾಗ್ರಾಮ್ ನನ್ನ ಫಾಲೋ ಯಾರು ಮಾಡ್ತೀರಾ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಒಂದೊಂದು ಹೊಸ ಸ್ಯಾರಿಗಳು. ಯಾರು ಗೊತ್ತಿಲ್ಲ ಅವರಿಗೆ ಇವಾಗ ಅಪ್ಡೇಟ್ ಮಾಡ್ತೀನಿ ನೋಡಿ. ಫಸ್ಟ್ ಒನ್ನು ಆರ್ಟ್ ಸಿಲ್ಕ್ ಅಲ್ಲಿ ಈ ಪಟ್ಟು ಸ್ಯಾರಿ ತರದ್ದೇ ಬಂದಿರುವಂತದ್ದು. ತುಂಬಾನೇ ಚೆನ್ನಾಗಿದೆ. ಇದಂತೂ ನೀವೇ ನೋಡ್ತಿದ್ದೀರಾ ಅಲ್ವಾ. ಇದೆಲ್ಲ ನಿಮಗೆ 3000 4000 ರೇಂಜ್ ಅಲ್ಲಿ ಸಿಗುವಂತ ಸ್ಯಾರಿ ಜಸ್ಟ್ 950 ಅಲ್ಲಿ ಸಿಗ್ತಿದೆ. 950 700. ಇವಾಗ ಮೀಶೋ ಸೇಲ್ ನಡೀತಿದೆ, ಹಾಗಾಗಿ ಕಡಿಮೆಗೆ ಸಿಗ್ತಿದೆ. ಮಾಮೂಲಿ ದಿನಗಳಲ್ಲೆಲ್ಲ ನಿಮಗೆ 1000 ರುಪೀಸ್ಗೆ ಸ್ಯಾರಿ ಸಿಗುತ್ತೆ. ನಿಮ್ಗೆ ಫುಲ್ ಸ್ಯಾರಿ ನಿಮ್ಗೆ ಈ ತರ ಬ್ರೊಕೆಟ್ ಡಿಸೈನ್ ಬರುತ್ತೆ. ಇದೊಂಥರ ಟಿಶ್ಯೂ ಸಿಲ್ಕ್ ತರ, ಮತ್ತೆ ಈ ತರ ರೆಡ್ ಕಲರ್ ಬಾರ್ಡರ್ ಸಿಗುತ್ತೆ. ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದ್ರೂ ಈ ತರದ ಎಕ್ಸ್ಟ್ರಾ ಮಗ್ಗಮ್ ಹೋಗಿರೋ ಬ್ಲೌಸ್ ಪೀಸ್ ನ ಕಾಂಟ್ರಾಸ್ಟ್ ಮಾಡಿ ವೇರ್ ಮಾಡಿದ್ರೆ ನಿಮ್ಗೆ ಯಾರು ನಂಬಲ್ಲ ಇಷ್ಟು ಕಡಿಮೆ ರೇಟ್ ಅಂತ. ಮತ್ತೆ ಈ ತರ ಸ್ಯಾರಿಗಳನ್ನ ನೀವು ವೇರ್ ಮಾಡಕ್ಕೂ ಮುಂಚೆ ಪ್ರೀ ಪ್ಲೇಟ್ ಅಂದ್ರೆ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳಿ, ಅವಾಗ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ ಸ್ಯಾರಿ ಹೇಗಿದೆ ಅಂತ ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ. ಓಪನ್ ಮಾಡಿಲ್ಲ ನಾನಿನ್ನ, ನಿಮ್ ಮುಂದೆನೆ ಫಸ್ಟ್ ಓಪನ್ ಮಾಡ್ತಾ ಇದೀನಿ ನೋಡಿ. ಇದು ಪಲ್ಲು, ಮತ್ತೆ ಇದು ಬ್ಲೌಸ್ ಪೀಸ್ ಬರುತ್ತೆ. ಇದು ಬ್ಲೌಸ್ ಪೀಸ್ ಬರುತ್ತೆ ನಿಮಗೆ. ಇದಲ್ಲ, ಇದು ಇಲ್ಲಿ ಸಿಗಿಸ್ಕೋತೀವಲ್ಲ ಒಡ್ಲೆಗೆ, ಅದು ಇದು ಬ್ಲೌಸ್ ಪೀಸ್. ನಿಮಗೆ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ನೋಡ್ತಿರ್ಬೋದು, ಫುಲ್ ಎಲ್ಲ ಸ್ಯಾರಿ ಒಳಗಡೆ ಎಲ್ಲ ಏನು ಡಿಸೈನ್ ಇದೆಯೋ ಅದೇ ಬಂದಿದೆ, ಎಲ್ಲೂ ಚೇಂಜ್ ಆಗಿಲ್ಲ. ಇನ್ನು ನೀವು ವೇರ್ ಮಾಡಿದ್ರೆ ಹೀಗೆ ಕಾಣಿಸುತ್ತೆ. ತುಂಬಾನೇ ರಿಚ್ ಲುಕ್ ಕೊಡುವಂತಹ ಸ್ಯಾರಿ ಅಂತಾನೆ ಹೇಳ್ಬೋದು ಇದನ್ನ. ಪಲ್ಲು, ನೀವು ಇದನ್ನ ಸಿಂಗಲ್ ಪಿನ್ ಆದ್ರೂ ಮಾಡಿಟ್ಕೊಳ್ಳಿ, ಪ್ಲೀಟ್ಸ್ ಗಳನ್ನಾದ್ರೂ ಮಾಡಿಟ್ಕೊಳ್ಳಿ, ಬಟ್ ಯಾವ ತರ ಉಟ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೆಡ್ ಕಲರಿಗೆ ಗ್ರೀನ್ ಕಲರ್ ಟಿಶ್ಯೂ ಸಿಲ್ಕ್ ತರ ಕಾಣಿಸುತ್ತೆ ನಿಮ್ಗೆ. ವಿಡಿಯೋದಲ್ಲೇ ನಿಮ್ಗೆ ಕಾಣಿಸ್ತಿರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿದೆ ಸ್ಯಾರಿ ಅಂತ. ಒಂದೊಂದ್ಸಲ ಔಟ್ ಆಫ್ ಸ್ಟಾಕ್ ಆಗ್ತಾ ಇದಾವೆ ಇವಾಗ ಸ್ಯಾರಿ ಅಂತ. ತುಂಬಾ ಜನ ಮೀಶೋದಲ್ಲಿ ಪರ್ಚೇಸ್ ಮಾಡ್ತಿರೋದ್ರಿಂದ ಬೇಗ ಔಟ್ ಆಫ್ ಸ್ಟಾಕ್ ಆಗ್ತಿರುತ್ತೆ. ನನ್ಗೆ ಒಂದೊಂದ್ಸಲ ಲಿಂಕ್ ನ ಕಾಪಿ ಮಾಡಿ ಹಾಕಕ್ಕೂ ಸ್ಟಾಕ್ ಇರಲ್ಲ, ಆ ರೀತಿ ಆಗ್ತಾ ಇದೆ. ಯಾರಿಗೆ ಬೇಕು ಅವರು ಬೇಗ ಆರ್ಡರ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ತರದ್ದೆಲ್ಲ ನಿಮ್ಗೆ ಫಂಕ್ಷನ್ ವೇರ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮದ್ವೆ ಫಂಕ್ಷನ್ಗಳಾಗಿರ್ಬೋದು ಅಥವಾ ಫೆಸ್ಟಿವಲ್. ಮತ್ತೆ ಇನ್ನೊಂದೇನು ಅಂದ್ರೆ ಇದ್ರಲ್ಲಿ ಲಂಗ ದಾವಣಿ ಒಣಸುತ್ತೆ ಅಂತ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ಯಾರಿ. ಪ್ಲೀಟ್ಸ್ ಗಳು ಚೆನ್ನಾಗಿ ಕೂರುತ್ತೆ. ಪಕ್ಕದಲ್ಲೇ ಯಾವ್ದಾದ್ರು ರೆಫರೆನ್ಸಿಗೆ ಈ ತರ ಸ್ಯಾರಿ ಹೇಗೆ ಕಾಣಿಸುತ್ತೆ ಅನ್ನೋದೊಂದು ಫೋಟೋ ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ. ಯಾರಾದ್ರೂ ಹುಟ್ಟಿರೋದು ಅದನ್ನ ಹಾಕಿರ್ತೀನಿ, ನಿಮ್ಗೆ ರೆಫರೆನ್ಸಿಗೆ ಗೊತ್ತಾಗುತ್ತೆ. ಇನ್ನ ನೆಕ್ಸ್ಟ್ ಸ್ಯಾರಿ, ಇದು ಸ್ವಲ್ಪ ಡೋಲಾ ಸಿಲ್ಕ್ ಅಲ್ಲಿ ತರಿಸಿರುವಂತದ್ದು 600. ಬಟ್ ಇದಕ್ಕಿಂತೂ ತುಂಬಾನೇ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ತುಂಬಾ ಲಿಂಕ್ ಅಂತ ಕಮೆಂಟೇ ಮಾಡ್ತಿದ್ದಾರೆ. ಆಕ್ಚುಲಿ ಈ ಕಲರ್ ಕಾಂಬಿನೇಷನ್ ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಇದ್ರಲ್ಲೇ ತುಂಬಾ ಕಲರ್ಸ್ ಇದೆ, ಅದು ಕೂಡ ಚೆನ್ನಾಗಿದೆ. ಅದರಲ್ಲಿ ಆರ್ಡರ್ ಇದೆ ನೋಡಿ. ಡೋಲಾ ಸಿಲ್ಕ್ ಬರುತ್ತೆ ಸ್ಯಾರಿ. ಇದ್ರಲ್ಲಿ ತುಂಬಾ ಚೆನ್ನಾಗಿರೋದೇನಪ್ಪಾ ಅಂದ್ರೆ ಇದು ಬಂದಿರುವಂತಹ ಎಂಬ್ರಾಯ್ಡ್ರಿ ಬ್ಲೌಸ್ ಪೀಸು ಎಷ್ಟು
ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಅಂದ್ರೆ ಈ ಬ್ಲೌಸ್ ಪೀಸ್ಗೆ ನೀವು 200-300 ಕೊಡಬೇಕು, ಅಷ್ಟು ಚೆನ್ನಾಗಿದೆ. 1 ಮೀಟರ್ ಅಷ್ಟು ಬ್ಲೌಸ್ ಪೀಸ್ ಇದೆ. ಮತ್ತೆ ಇಲ್ಲಿ ಫುಲ್ ಮೋಟಿವ್ಸ್ ಮಾಡಿದ್ದಾರೆ, ಕಟ್ ವರ್ಕ್ ಇದೆ ಎಡ್ಜಲ್ಲಿ. ನೀವು ಈ ರೀತಿ ಕಟ್ ವರ್ಕ್ ಇಟ್ಬಿಟ್ಟು ಹೊಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ ಸ್ಯಾರಿ ನೋಡ್ತಿರ್ಬೋದು, ಫುಲ್ ಎಲ್ಲ ಈ ತರ ಸೀಕ್ವೆನ್ಸ್ ತರ ವರ್ಕ್ ಮಾಡಿದ್ದಾರೆ. ಓಪನ್ ಮಾಡಿ ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಅಂತ. ಬೇಕಿದ್ದೆಲ್ಲ ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಇದರಲ್ಲಿ ಸಪರೇಟ್ ಪಲ್ಲು ಏನಿಲ್ಲ, ರನ್ನಿಂಗ್ ಏನಿದೆಯೋ ಸ್ಯಾರಿ ಅದ್ರಲ್ಲೇ ಪಲ್ಲು ಬಂದಿದೆ. ಮತ್ತೆ ಎಡ್ಜ್ ಅಲ್ಲಿ ನಿಮ್ಗೆ ಕುಚ್ ತರ ಹಾಕಿದ್ದಾರೆ ನೋಡಿ, ಈ ರೀತಿ ಕುಚ್ ತರ ಹಾಕಿದ್ದಾರೆ ಎಡ್ಜ್ ಅಲ್ಲಿ. ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗ್ರೀನಿಗೆ ಪಿಂಕ್ ಕಲರ್ ಕಾಂಬಿನೇಷನ್, ಇದರಲ್ಲಿ ಇರುವಂತಹ ಕಾಂಬಿನೇಷನ್ಗಳು ಕೂಡ ತುಂಬಾ ಚೆನ್ನಾಗಿದೆ. ನೇವಿ ಬ್ಲೂಗೆ ಪಿಂಕ್ ಇದೆ, ಬ್ಲಾಕ್ಗೆ ರೆಡ್ ಇದೆ, ಎಲ್ಲಾ ಕಾಂಬಿನೇಷನ್ ಚೆನ್ನಾಗಿದೆ. ಇದು ಮಾತ್ರ ಔಟ್ ಆಫ್ ಸ್ಟಾಕ್ ಆಗಿದೆ. ನಾನು ಅದ್ ಲಿಂಕ್ ಅಲ್ಲಿ ನಿಮ್ಗೆ ಎಲ್ಲದ್ರದ್ದು ಸಿಗುತ್ತೆ. ಇದೊಂದು ಸ್ಟಾಕ್ ಔಟ್ ಬಂದಾಗ ಆಟೋಮೆಟಿಕ್ ನಿಮ್ಗೆ ಅದು ಸಿಗುತ್ತೆ. ಈ ಕಲರ್ ಪರ್ಟಿಕ್ಯುಲರ್ ಕಲರ್ ಬೇಕು ಅಂದವರಿಗೆ. ಪ್ಯಾರೆಟ್ ಗ್ರೀನ್ಗೆ ಪಿಂಕ್. ನಿಮಗೆ ಕಲರ್ ಎಲ್ಲ ಶೇಡ್ ಆಗಲ್ಲ. ಈ ಸ್ಯಾರಿಗಳು ಡೋಲಾ ಸಿಲ್ಕ್ ಗಳೆಲ್ಲ ನಿಮಗೆ ಕಲರ್ ಶೇಡ್ ಆಗಲ್ಲ, ತುಂಬಾ ದಿನ ಬಾಳಿಕೆ ಬರುತ್ತೆ. ಫಂಕ್ಷನ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ತರ ಸ್ಯಾರಿಗಳು ವೇರ್ ಮಾಡಿದ್ರೆ. ಟೀಚರ್ಸಿಗೆ ಮತ್ತೆ ನಾರ್ಮಲ್ ವೇರ್ ಮಾಡೋರ್ಗು ವೇರ್ ಮಾಡ್ಕೋಬಹುದು ಪ್ಲೈನ್ ಇದ್ರ ಜೊತೆ. ನೆಕ್ಸ್ಟ್ ಸ್ಯಾರಿ ಬಂದು ನಿಮ್ಗೆ ಟಿಶ್ಯೂ ಸಿಲ್ಕ್ ಅಥವಾ ಬನಾರಸ್ ಮೆಟೀರಿಯಲ್ ಎಲ್ಲ ಯಾರಾದ್ರೂ ಹುಡುಕ್ತಿದ್ರೆ ಇವಾಗ ಟ್ರೆಂಡಿಂಗ್ ಇರುವಂತಹ ಸ್ಯಾರಿ. ತುಂಬಾನೇ ಚೆನ್ನಾಗಿದೆ. ಲೈಟ್ ಪರ್ಪಲ್ಗೆ ಇದು ಕೂಡ ರೆಡ್ ಕಾಂಬಿನೇಷನ್ ಬರುತ್ತೆ. ಬಾರ್ಡರ್ ತುಂಬಾ ಗ್ರ್ಯಾಂಡ್ ಆಗಿ ರಿಚ್ ಆಗಿ ಬರುತ್ತೆ. ಮತ್ತೆ ಸ್ಯಾರಿನೂ ಅಷ್ಟೇ ನಿಮ್ಗೆ ಫುಲ್ ಸ್ಯಾರಿ ಡಿಸೈನ್ ಬರುತ್ತೆ, ಅಂದ್ರೆ ಬುಕೆಟ್ ಡಿಸೈನ್ ಬರುತ್ತೆ. ಸ್ಯಾರಿ ನಿಮ್ಗೆ ವೇರ್ ಮಾಡಿದ್ರೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ಇದನ್ನೆಲ್ಲ ನೀವು ಫಂಕ್ಷನ್ ವೇರ್ಗೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನ ಇದರಲ್ಲಿ ಸೆರಗ್ ಪಾರ್ಟ್ ನೋಡೋದಿದ್ರೆ ನೋಡಿ ಈ ರೀತಿ ಬರುತ್ತೆ. ಇನ್ನು ನಿಮಗೆ ಬ್ಲೌಸ್ ಮೆಟೀರಿಯಲ್ ಈ ರೀತಿ ಬರುತ್ತೆ. ನೀವು ಇದಕ್ಕಾದ್ರೂ ವರ್ಕ್ ಮಾಡಿ ಹೊಲ್ಸ್ಕೋಬಹುದು, ಅಥವಾ ನೀವು ಎಕ್ಸ್ಟ್ರಾ ರೆಡ್ ಕಲರ್ ಬ್ಲೌಸ್ ಪೀಸ್ ತಗೊಂಡಾದ್ರೂ ಹೊಲ್ಸ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಸ್ಯಾರಿ ಫುಲ್ ಎಲ್ಲ ಒಂದೇ ಡಿಸೈನ್ ಇದೆ. ಮೇಲ್ಗಡೆ ಚಿಕ್ಕ ಬಾರ್ಡರ್ ಬರುತ್ತೆ, ಕೆಳಗಡೆ ನಿಮ್ಗೆ ದೊಡ್ಡ ಬಾರ್ಡರ್ ಬರುತ್ತೆ. ಈ ರೀತಿ ಇದನ್ನು ಅಷ್ಟೇ ನೀವು ಬಾಕ್ಸ್ ಫೋಲ್ಡ್ ಮಾಡಿ ಆ ರೀತಿ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫಂಕ್ಷನ್ ವೇರ್ ಸ್ಯಾರಿಗಳಿದೆಲ್ಲ ನೀವು ನಾರ್ಮಲ್ ಡೇಸ್ ಅಲ್ಲಿ ಉಡಕ್ಕಾಗಲ್ಲ. ಫಂಕ್ಷನ್ ಗಳೆಲ್ಲ ಇದ್ದಾಗ ಉಟ್ಕೊಂಡ್ರೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ. ಈ ಸ್ಯಾರಿನೂ ಕೂಡ ನಿಮ್ ಮಕ್ಳುಗಳಿಗೆ ಆಗಿರ್ಲಿ ದೊಡ್ಡವರೇ ಆಗಿರ್ಲಿ ಲಂಗ ಬ್ಲೌಸ್ ಆ ತರದೆಲ್ಲ ಹೊಲ್ಸ್ಕೊಳಕ್ ಚೆನ್ನಾಗಿ ಕಾಣಿಸುತ್ತೆ. ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಲೈಟ್ ಪರ್ಪಲ್ಗೆ ರೆಡ್ ಕಲರು. ಮತ್ತೆ ಈ ಸ್ಯಾರಿನೂ ಅಷ್ಟೇನೆ ಬೇಗ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ನಾನು ಒಂದ್ 2-3 ಸಲ ವೆಯ್ಟ್ ಮಾಡಿ ಆರ್ಡರ್ ಮಾಡಿದ್ದು. ಬರುತ್ತೆ ಖಾಲಿ ಆಗುತ್ತೆ, ಬರುತ್ತೆ ಖಾಲಿ ಆಗುತ್ತೆ. ಇಷ್ಟ ಇದ್ದವರು ನೀವು ರೀಸ್ಟಾಕ್ ಆದ ತಕ್ಷಣ ರಿಮೈಂಡ್ ಮೀ ಅಂತ ಇರುತ್ತಲ್ಲ, ಅಲ್ಲಿಗೆ ರಿಮೈಂಡ್ ಮಾಡಕ್ ಇಡ್ಬೇಕು. ಅದ್ ಬಂದ ತಕ್ಷಣನೇ ಆರ್ಡರ್ ಮಾಡ್ಕೋಬೇಕು. ಆ ರೀತಿ ಮಾಡ್ಕೋಬೇಕು ನೀವು ಏನಾದ್ರು ಬೇಕು ಅಂತ ಅಂದವರು. ಆಫ್ ಮಾಡಿ. ಸ್ಯಾರಿ ಪ್ರೈಸ್ ಕೂಡ ವೇರಿ ಆಗ್ತಿರುತ್ತೆ. ಒಂದೊಂದ್ಸಲ 900 ಇರುತ್ತೆ, ಕೆಲವೊಂದ್ಸಲ 1000 ಇರುತ್ತೆ, 1200 ಇರುತ್ತೆ, ವೇರಿ ಆಗ್ತಾನೆ ಇರುತ್ತೆ. ಸೇಲ್ಗಳೆಲ್ಲ ಇರ್ತಾವಲ್ಲ, ಈಗ ಮೀಶೋ ಸೇಲ್, ಬ್ಲಾಕ್ ಬಸ್ಟರ್ ಸೇಲ್, ಆ ರೀತಿ ಸೇಲ್ಗಳು ನಡೆಯುವಾಗ ನೀವು ಪರ್ಚೇಸ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆಗೆ ಸಿಗುತ್ತೆ, 100-200 ಆ ರೀತಿ. ಇನ್ನು ನೆಕ್ಸ್ಟ್ ಸ್ಯಾರಿ ನೋಡಿ, ಇದು ಕೂಡ ಈ ಸೆಮಿ ಕಂಚಿ ಮೆಟೀರಿಯಲ್ ಅಲ್ಲಿ ತರಿಸಿದ್ದು. ಈ ಸ್ಯಾರಿ ಪ್ರೈಸ್ ಎಷ್ಟು ಅಂತ ಅಂದ್ರೆ 450 ರುಪೀಸ್ ಅಷ್ಟೇನೆ. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೀವು ಗಿಫ್ಟಿಂಗ್ ಪರ್ಪೋಸಿಗಾದ್ರೂ ಯೂಸ್ ಮಾಡ್ಬೋದು, ಅಥವಾ ನಾರ್ಮಲ್ ನೀವ್ ವೇರ್ ಮಾಡಕ್ಕಾದ್ರೂ ಯೂಸ್ ಮಾಡ್ಬೋದು. ನಿಮ್ಮ ಅಮ್ಮ ಅವರು, ಅಜ್ಜಿ ಅವರು ಎಲ್ಲರಿಗೂ ಇದು ಸೂಟ್ ಆಗುತ್ತೆ. ಪಿಂಕಿಗೆ ನಾನು ಸ್ವಲ್ಪ ಆರೆಂಜ್ ಕಲರ್ದು ಆರ್ಡರ್ ಮಾಡಿದ್ದೀನಿ. ಒಂಥರ ಬೆಂಟೆಕ್ಸ್ ತರ ಬಾರ್ಡರ್ ಬಂದಿದೆ, ತುಂಬಾ ಚೆನ್ನಾಗಿದೆ ಯೂನಿಕ್ ಆಗಿ. ಇದರಲ್ಲೂ ಕೂಡ ನಿಮ್ಗೆ ತುಂಬಾ ಕಲರ್ ಕಾಂಬಿನೇಷನ್ ಸಿಗುತ್ತೆ. ನಾನು ಪಿಂಕ್ ಚೆನ್ನಾಗಿರುತ್ತೆ ಅಂತ ಆರ್ಡರ್ ಮಾಡಿದೆ. ಕಾಂಟ್ರಾಸ್ಟ್ ಇರೋದ್ರಿಂದ ನಿಮ್ಗೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನ ಇದ್ರದ್ದು ಬ್ಲೌಸ್ ಪೀಸ್ ನೋಡಿ ಈ ರೀತಿ ಬಂದಿದೆ. ಯೆಲ್ಲೋ ಕಲರ್ ಅಲ್ಲಿ ಫುಲ್ ಬ್ಲೌಸ್ ಅಲ್ಲೆಲ್ಲ ನಿಮ್ಗೆ ಡಿಸೈನ್ ಬರುತ್ತೆ. ಫುಲ್ ಸ್ಯಾರಿ ನಿಮ್ಗೆ ಇದೇ ತರ ಇದೆ. ಏನಿದೆಯೋ ರನ್ನಿಂಗ್ ಸ್ಯಾರಿ, ರನ್ನಿಂಗ್ ಡಿಸೈನ್ ಏನಿದೆಯೋ ಅದೇ ಬರುತ್ತೆ. ಪಲ್ಲು ನಿಮ್ಗೆ ರಿಚ್ ಪಲ್ಲು ಬರುತ್ತೆ. ಇನ್ ನೀವು ಇದನ್ನ ವೇರ್ ಮಾಡಿದ್ರೆ ನೀಟಾಗಿ ಕೂರುತ್ತೆ ಸ್ಯಾರಿ. ಈ ತರ ಹರಡೋದು ಆ ರೀತಿ ಆಗಲ್ಲ. ನೀವ್ ಹೆಂಗ್ ಕೂರಿಸ್ತೀರಿ, ಈ ತರ ಪ್ಲೀಟ್ಸ್ ಗಳನ್ನ ಏನಾದ್ರು ನೀವು ಮಾಡಿ ಉಟ್ಕೊಂಡ್ರೆ ಈ ರೀತಿ ನೋಡಿ ಎಷ್ಟು ನೀಟಾಗಿ ಕೂರ್ತಿದೆ ಅಂತ. ಎದ್ಬಾರ್ದು
ನೋಡಿ ಎಷ್ಟು ನೀಟಾಗಿ ಕೂರ್ತಿದೆ ಅಂತ. ತುಂಬಾ ಚೆನ್ನಾಗಿ ಕೂರುತ್ತೆ ಪ್ಲೀಟ್ಸ್ಗಳು. ನೀವು ನಾರ್ಮಲ್ ಫಂಕ್ಷನ್ಗಳಿದ್ದಾಗ ಈ ತರ ಸ್ಯಾರಿಗಳನ್ನ ಗ್ರ್ಯಾಂಡ್ ಬ್ಲೌಸ್ಗಳ ಜೊತೆ ವೇರ್ ಮಾಡಿದ್ರೆ ಯಾರು ಕೂಡ ಇಷ್ಟು ಕಡಿಮೆ ರೇಟ್ ಅನ್ಸೋದೇ ಇಲ್ಲ. ಇದರಲ್ಲಿ ತುಂಬಾ ಕಲರ್ ಕಾಂಬಿನೇಷನ್ಗಳಿದಾವಲ್ಲ, ಅವು ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾವ ಕಲರ್ಗಳು ಇಷ್ಟ ಆಗ್ತಿರುತ್ತೋ ಆ ಕಲರ್ನ ಆರ್ಡರ್ ಮಾಡ್ಕೊಳ್ಳಿ. ಇದೇ ಕಲರ್ ಪರ್ಟಿಕ್ಯುಲರ್ ಬೇಕು ತಗೊಳ್ಳಿ ಅಂತ ನಾನೇನು ಸಜೆಸ್ಟ್ ಮಾಡಲ್ಲ. ಇನ್ ಕೇಸ್ ನಿಮ್ ಸ್ಯಾರಿಗಳು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಡ್ಯಾಮೇಜ್ ಬಂದ್ರೆ, ಕಲರ್ ಶೇಡ್ ಆಗಿರೋದು ಬಂದ್ರೆ, ಏನಾದ್ರು ಬಂದ್ರೆ ತಕ್ಷಣ ರಿಟರ್ನ್ ಮಾಡ್ಬಿಡಿ. ಆ ಪ್ರಾಡಕ್ಟ್ನ ಇಟ್ಕೋಬೇಕು ಅಂತ ಏನ್ ಕಂಪಲ್ಸರಿ ಇರಲ್ಲ, ಡೈರೆಕ್ಟ್ ರಿಟರ್ನ್ ಮಾಡ್ಬಿಡ್ಬೇಕು. ಬಟ್ ಸುಮ್ನೆ ಏನೇನೋ ರಾಂಗ್ ಪ್ರಾಡಕ್ಟ್ ಅಂತ ಹೇಳಿ ಈ ಪ್ರಾಡಕ್ಟ್ ಬದಲು ಬೇರೆ ಪ್ರಾಡಕ್ಟ್ ಆ ರೀತಿ ಕೊಟ್ಟು ಕಳಿಸ್ತಾ ಇದ್ರೆ ನೀವು, ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ ಮೀಶೋದಲ್ಲಿ. ಹಾಗಾಗಿ ನೋಡಿ ಎಚ್ಚರದಿಂದ ನಿಮ್ಗೆ ಏನ್ ಬಂದಿರುತ್ತೋ ಅದನ್ನ ಹಾಕ್ಬಿಟ್ಟು ರಿಟರ್ನ್ ಹಾಕ್ಬಿಡ್ಬೇಕು. ಇಲ್ಲಿ ಒಳ್ಳೆ ಸ್ಯಾರಿ ಅಂತ ಹೇಳ್ಬೋದು. ನಿಮ್ಗೆ ಅಂಗಡಿಲೆಲ್ಲ ಇದಕ್ಕೊಂದು 400-450 ಯಾರು ಕೊಡಲ್ಲ. ಇದಕ್ಕೊಂದು 800-900 ತಗೋತಾರೆ. ಮತ್ತೆ ಸಾಫ್ಟ್ ಕೂಡ ಇದೆಯಲ್ಲ ಸ್ಯಾರಿ, ಹಾಗಾಗಿ. ಇನ್ನ ನೆಕ್ಸ್ಟ್ ಸ್ಯಾರಿಗೆ ಹೋಗೋಣ. ನೆಕ್ಸ್ಟ್ ಸ್ಯಾರಿ ನೋಡಿ, ಕಲರೇ ಎಷ್ಟು ಡಾರ್ಕ್ ಆಗಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ. ಇದೂ ಅಷ್ಟೇ, ನಿಮಗೆ ಬನಾರಸ್ ತರ ಮೆಟೀರಿಯಲ್ ಅಲ್ಲಿ ಬರುತ್ತೆ. ಲೆಮನ್ ಎಲ್ಲೋಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಬಂದಿರುವಂತದ್ದು. ತುಂಬಾನೇ ಚೆನ್ನಾಗಿದೆ ಸ್ಯಾರಿ. ಫುಲ್ ನಿಮ್ಗೆ ಡಿಸೈನ್ ಈ ರೀತಿ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ನಿಮ್ಗೆ ಚಿಕ್ಕ ಬಾರ್ಡರ್ ಬರುತ್ತೆ, ಕೆಳಗಡೆ ದೊಡ್ಡ ಬಾರ್ಡರ್ ಬರುತ್ತೆ. ಇವಾಗ್ಲೇನೆ ಓಪನ್ ಮಾಡ್ತಿರೋದು, ನಾನು ಬಂದಾಗ ಓಪನ್ ಮಾಡೇ ಇಲ್ಲ. ನೋಡಿ, ಹೊಳಿಬೇಕಿನ್ನೇನು ತೋರಿಸ್ಬಾರ್ದ. ನೋಡಿ, ಇದು ಬ್ಲೌಸ್ ಪೀಸ್ ಬಂದಿದೆ. ನೀವು ಯಾವಾಗ್ಲೂ ಇದರ ಬ್ಲೌಸ್ ಪೀಸ್ ವೇರ್ ಮಾಡೋದಕ್ಕಿಂತ ಈ ಬಾರ್ಡರ್ನ ಕಟ್ ಮಾಡಿಬಿಟ್ಟು, ಅಂದ್ರೆ ನಿಮ್ದು ದೊಡ್ಡ ಬಾರ್ಡರ್ ಕಟ್ ಮಾಡಿ ಸೇಮ್ ಕಲರ್ ಕಾಂಬಿನೇಷನ್ ಬ್ಲೌಸ್ ಅಲ್ಲಿ ಸ್ಟಿಚ್ ಮಾಡ್ಕೊಂಡ್ರೆ, ಅಟ್ಯಾಚ್ ಮಾಡಿಸಿ ಚೆನ್ನಾಗಿರುತ್ತೆ. ಇದು ಸೇಮ್ ಕಲರ್ ಕಾಣಿಸುತ್ತೆ ಈ ರೀತಿ. ಅದಕ್ಕೋಸ್ಕರ ಇನ್ ಸೆರಗ್ ಕೂಡ ಸೇಮ್ ಆ ಬ್ಲೌಸ್ ಪೀಸ್ ಏನಿರುತ್ತೋ ಅದರಲ್ಲೇ ಬಂದಿದೆ. ವೇರ್ ಮಾಡಿದ್ರಂತೂ ಫಂಕ್ಷನಿಗೆ ಮಾಡಿಸಿ ಸ್ಯಾರಿ ಅಂತಾರಲ್ಲ, ಆ ರೀತಿ ಕಾಣಿಸುತ್ತೆ. ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಕಡಿಮೆ ರೇಟು ಅನ್ಸೋದೇ ಇಲ್ಲ. ನೀಟಾಗಿ ಈ ಫೋಲ್ಡಿಂಗ್ ಇರುತ್ತಲ್ಲ, ನೀವು ಉಡಕ್ಕೂ ಮುಂಚೆ ಯಾವಾಗ್ಲೂ ಸ್ಯಾರಿ ಓಪನ್ ಮಾಡಿದಾಗ ಈ ಲೈನ್ಸ್ಗಳೆಲ್ಲ ಇರುತ್ತಲ್ಲ, ಆ ಲೈನ್ಸ್ನೆಲ್ಲ ನೀಟಾಗಿ ಐರನ್ ಮಾಡಿ ಉಟ್ಕೊಂಡಾಗ್ಲೇನೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರೋದು. ಹಾಗಾಗಿ ಇದೇ ರೀತಿ ಉಟ್ಕೊಳ್ಳೋದ್ಕಿಂತ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದ್ರೆ ಐರನ್ ಮಾಡಬೇಕು. ನೋಡಿ ಹೇಗೆ ಕಾಣಿಸ್ತಿದೆ. ಫುಲ್ ಸ್ಯಾರಿ ನಿಮಗೆ ಪ್ಲೇನ್ ಏನು ಕೊಟ್ಟಿಲ್ಲ, ಹೇಗಿದೆಯೋ ಡಿಸೈನು ಅದೇ ತರ ಕೊಟ್ಟಿದ್ದಾರೆ. ಇವೆಲ್ಲ ನಿಮ್ಗೆ ಈ ಡಿಸೈನ್ಸ್ ಎಲ್ಲ ಕಂಚಿ ಸೀರೆಗಳಲ್ಲಿ ಸಿಗುತ್ತೆ. ಆ ತರ ಡಿಸೈನ್ ಅಲ್ಲಿ ಮಾಡಿರುವಂತದ್ದು, ಬಜೆಟ್ ಫ್ರೆಂಡ್ಲಿಯಲ್ಲಿ ಮೀಶೋದಲ್ಲಿ. ಇವಾಗ ನೆಕ್ಸ್ಟ್ ಸ್ಯಾರಿ ರಿವ್ಯೂ ನೋಡೋಣ. ಏನ್ ಹಿಂಗ್ ಮುದುರುತ್ತಿದ್ದಾಳೆ ಅನ್ಕೋಬೇಡಿ, ವಿಡಿಯೋ ಫಾಸ್ಟ್ ಆಗಿ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಈ ಸ್ಯಾರಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಬಟ್ ಇದ್ರ ರೇಟ್ 1000 ಇದೆ. ಬಟ್ 1000ಗೆ ವರ್ತಿ ಆಗಿದೆ. ನಿಮಗೆ ಸ್ಯಾರಿ ಯಾವುದೇ ರೀತಿ ಕಾಂಟ್ರಾಸ್ಟ್ ಬರಲ್ಲ, ಸೇಮ್ ಒಂದೇ ಕಲರ್ ಸ್ಯಾರಿ ಬರುತ್ತೆ. ಬಟ್ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಇದು ಬಂದು ವಿಸ್ಕಸ್ ಸಿಲ್ಕ್ ಅಂತಾರಲ್ಲ, ಆ ತರ ಮೆಟೀರಿಯಲ್ ಅಲ್ಲಿ ಇರುವಂತಹ ಸ್ಯಾರಿ ಅಂತ ಹೇಳ್ಬೋದು. ಇನ್ನು ಇದ್ರದ್ದು ಬ್ಲೌಸ್ ಬಂದು ನಿಮ್ಗೆ ಸೇಮ್ ಪಲ್ಲು ಪಾರ್ಟ್ ಏನಿದೆಯೋ ಅದ್ರಲ್ಲೇನೆ ಕಂಟಿನ್ಯೂ ಮಾಡಿದ್ದಾರೆ. ಈ ರೀತಿ ಬರುತ್ತೆ. ನಿಮ್ಗಿದೆಲ್ಲ ನೋಡಕ್ ಈ ರೀತಿ ಕಾಣಿಸುತ್ತೆ. ಈ ಸ್ಯಾರಿಗಳನ್ನ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದ್ ಸ್ಯಾರಿಗಳು ಹಾಗೇನೆ ನಾವು ಅಂಗಡಿಗಳಿಗೆ ಹೋದಾಗ ನೋಡ್ತಿರ್ತೀವಲ್ಲ, ಅವಾಗ ಚೆನ್ನಾಗ್ ಅನ್ಸಲ್ಲ. ಅದೇ ಬೇರೆಯವ್ರು ಯಾರಾದ್ರೂ ಉಟ್ಕೊಂಡ್ ಬರ್ತಾರಲ್ಲ, ಅವಾಗ ವಾವೇ ಚೆನ್ನಾಗಿದೆ ಅನ್ಸುತ್ತೆ. ಈ ಸ್ಯಾರಿಗಳು ಅಷ್ಟೇನೆ ಪ್ಲೈನ್ ತರ ಕಾಣಿಸುತ್ತೆ ನಿಮ್ಗೆ, ಬಟ್ ವೇರ್ ಮಾಡಕ್ಕೆ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ. ಕಾಂಟ್ರಾಸ್ಟ್ ವೇರ್ ಮಾಡಿದ್ರು ಚೆನ್ನಾಗಿರುತ್ತೆ, ನಿಮ್ಗೆ ಸೆಲ್ಫ್ ಅಲ್ಲೇ ವೇರ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಇದ್ರ ರೇಟ್ ಬಂದು 1000 ರೂಪೀಸ್ ಇದೆ. ಮತ್ತೆ ಇದ್ರಲ್ಲಿ ತುಂಬಾ ಕಲರ್ ಆಪ್ಷನ್ಸ್ ಇದೆ, 5-6 ಕಲರ್ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ ಕಲರ್ ಕಾಂಬಿನೇಷನ್ ಇಷ್ಟನೋ ಆ ಕಲರ್ ವೇರ್ ಮಾಡ್ಕೊಳ್ಳಿ. ನೋಡಿ, ಇದು ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. ಸಿಂಗಲ್ ಪಿನ್ ವೇರ್ ಮಾಡೋರ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ತರ ಸ್ಯಾರಿಗಳು. ಸಾಫ್ಟ್ ಆಗಿ, ಇಲ್ಲಿ ಜಾಸ್ತಿ ಮುದುರದಂಗ್ ಕೂರಲ್ಲ, ಸಾಫ್ಟ್ ಆಗಿರುತ್ತೆ. ತುಂಬಾ ಸಾಫ್ಟ್ ಆಗಿದೆ ಸ್ಯಾರಿ. ಮತ್ತೆ ಇದನ್ನ ದಾವಣಿ ತರ ವೇರ್ ಮಾಡೋರು ವೇರ್ ಮಾಡ್ಬೋದು. ಈ ಕಲರ್ ಕಾಂಬಿನೇಷನ್ ಏನಾದ್ರು ದಾವಣಿ ಬೇಕು, ತುಂಬಾ ರಿಚ್ ಆಗಿರೋದು ಅಂತ ಅಂದವರು ಇದನ್ನ ವೇರ್ ಮಾಡ್ಬೋದು. ನಿಮಗೆ ಪ್ಲೀಟ್ಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಕೂರಿಸುತ್ತೆ ಅಂತ. ಸ್ಯಾರಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಶಾಪಲ್ಲಿ ಕೂಡ ಸಿಗಲ್ಲ, ಅಷ್ಟು ಚೆನ್ನಾಗಿದೆ ಈ ರೇಟಿಗೆ ಈ ಸ್ಯಾರಿ. ನೋಡಿ
ನೋಡಿ ಎಷ್ಟು ಪ್ಲೇಟ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಕೂತಿದೆ. ಇದೆಲ್ಲ ಸಿಲ್ವರ್ ಡಿಸೈನ್ ಅಲ್ಲಿ ಬಂದಿರುವಂತದ್ದು. ನಿಮಗೆ ಫ್ಲವರ್ ಇದೆ. ಸ್ಯಾರಿ ಎಲ್ಲ ನಿಮ್ಗೆ ಬುಟ್ಟ ಬುಟ್ಟ ಬರುತ್ತೆ, ಫುಲ್ ಸ್ಯಾರಿ. ನಾನು ಇದ್ರದ್ದು ಏನಾದ್ರು ವೇರ್ ಮಾಡಿದ್ರೆ ಇದ್ರದ್ದು ವಿಡಿಯೋನ ನಾನು ಪಕ್ಕದಲ್ಲೇ ಹಾಕಿರ್ತೀನಿ. ಕಾಂಟ್ರಾಸ್ಟ್ ಜೊತೆ ವೇರ್ ಮಾಡ್ತೀನಿ, ನಾನು ಇದ್ರಲ್ಲೇ ವೇರ್ ಮಾಡಲ್ಲ. ನೋಡಿ, ಪಿಂಕ್ ಜೊತೆ ವೇರ್ ಮಾಡೋಣ ಅನ್ಕೊಂಡಿದ್ದೀನಿ. ಇದೇ ಕಲರ್ ಕಾಂಬಿನೇಷನ್ ಒಂದು ಸ್ಯಾರಿ ಇದೆ, ಬ್ಲೌಸ್ ಸ್ಟಿಚ್ ಮಾಡಿಸಿರೋದಿದೆ. ಅದ್ರ ಜೊತೆ ಇದನ್ನ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇವತ್ತು ತೋರಿಸ್ತಿರೋದು ಸ್ವಲ್ಪ ಬಜೆಟ್ ಜಾಸ್ತಿ ಇದೆನಾ ಅಂದ್ರೆ ಬಜೆಟ್ ಜಾಸ್ತಿ ಇದೆ. ಮದುವೆಗೆಲ್ಲ ವೇರ್ ಮಾಡೋದು ಅಂದ್ರೆ ಸ್ವಲ್ಪ ಕಾಸ್ಟ್ಲಿದೆ ಇರುತ್ತಲ್ವಾ, ಹಾಗಾಗಿ. ಇನ್ನ ಲಾಸ್ಟ್ ಬಟ್ ನಾಸ್ಟ್ ಅಲ್ಲಿ ಇಷ್ಟನ್ನ ಇನ್ನ ಲಾಸ್ಟ್ ಸ್ಯಾರಿ, ಇದು ತುಂಬಾನೇ ವೈರಲ್ ಆಗಿರುವಂತಹ ಸ್ಯಾರಿ ಅನ್ಬೋದು. ಈ ಕಾಫಿ ಬ್ರೌನ್ ಅಥವಾ ತರ ಡಾರ್ಕ್ ಪರ್ಪಲ್ ಎಲ್ಲ ತರ ಕಲರು ಕಾಣಿಸ್ತಿದೆ ನನಗೆ ಈ ಸ್ಯಾರಿ. ಒಂದೇ ಸಿಂಗಲ್ ಕಲರ್ ಕಾಣಿಸ್ತಿದೆ ಅಂತ ಹೇಳಕ್ಕಾಗಲ್ಲ, ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಬನಾರಸ್ ತರ ಮೆಟೀರಿಯಲ್ ಬಂದಿದೆ. ಇದು ಸ್ವಲ್ಪ ಪ್ಲೀಟ್ಸ್ ಎಲ್ಲ ಮಾಡ್ಬೇಕಿದ್ರೆ ನೀಟಾಗಿ ಕೂರಿಸ್ಕೋಬೇಕು ನೀವೇನೆ. ಬಟ್ ಬಾರ್ಡರ್ ಆಗಿರ್ಲಿ, ಸ್ಯಾರಿ ಆಗಿರ್ಲಿ ತುಂಬಾ ಚೆನ್ನಾಗಿದೆ ಈ ರೇಟಲ್ಲಿ. ಇದು 900 ರೇಂಜ್ ಅಲ್ಲೇನೆ ನಾನು ಆರ್ಡರ್ ಮಾಡಿರೋದು. ಮತ್ತೆ ಇದು ಮೇಲೆ ಕೆಳಗಡೆ ಎರಡು ಒಂದೇ ಕಲರ್ ಬಂದಿರುತ್ತೆ ಬಾರ್ಡರ್. ಸ್ಯಾರಿದು ಬ್ಲೌಸ್ ಪೀಸ್ ನೋಡಿ, ಇದು ಸೆಲ್ಫ್ ಅಲ್ಲೇ ಬರುತ್ತೆ. ಇಲ್ಲಿ 4 ಲೈನ್ಸ್ ಇದೆಯಲ್ಲ, ಇದ್ರ 2 ಲೈನ್ಸ್ ಇದೆಯಲ್ಲ, ಅದೇನೆ ಸ್ಯಾರಿ ಬ್ಲೌಸ್ ಪೀಸ್. ಇನ್ನ ನೀವು ಪಲ್ಲು ಪಾರ್ಟ್ ನೋಡೋದಿದ್ರೆ ಈ ತರ ಬಂದು ತುದಿಯಲ್ಲಿ ಅವರೇ ಟಾಜಲ್ಸ್ ಅಂದ್ರೆ ಕುಚ್ ತರ ಅವರೇ ಕಟ್ಟಿದ್ದಾರೆ. ನೀವು ಯಾವುದೇ ರೀತಿ ಟೆನ್ಷನ್ ತಗೊಳಂಗಿಲ್ಲ ಕುಚ್ ಕಟ್ಟಕ್ಕೆ. ಅದೇ ಇರೋದ್ರಿಂದ ಆರಾಮಾಗಿ ನೀವು ವೇರ್ ಮಾಡ್ಬೋದು. ಇದಿವಾಗ ನೋಡಿ ವೇರ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ. ಸ್ವಲ್ಪ ತೆಳು ಇದೆ ಸ್ಯಾರಿ. ಇದು ಮೆಟೀರಿಯಲ್ ಇದೇ ತರ ಬರೋದ್ರಿಂದ ಯಾರ್ಯಾರಿಗೆಲ್ಲ ತೆಳು ಮೆಟೀರಿಯಲ್ ಇಷ್ಟ ಆಗಲ್ಲ ಅವರು ಆರ್ಡರ್ ಮಾಡ್ಕೊಳಕ್ ಹೋಗ್ಬೇಡಿ. ಪರವಾಗಿಲ್ಲ, ನನಗೆ ಮೆಟೀರಿಯಲ್ ಹೇಗಿದ್ರು ನನಗೆ ಕಲರ್ ಇಷ್ಟ ಆಗಿದೆ, ಪ್ಯಾಟ್ರನ್ ಇಷ್ಟ ಆಗಿದೆ ಅಂದವರು ಆರಾಮಾಗಿ ವೇರ್ ಮಾಡ್ಬೋದು. ಇದನ್ನ ನೀವು ಗೋಲ್ಡ್ ಕಲರ್ ಬ್ಲೌಸ್ ಪೀಸ್ ಜೊತೆಗಾದ್ರೂ ವೇರ್ ಮಾಡ್ಬೋದು, ಅಥವಾ ಇದ್ರಲ್ಲೇ ಇರುವಂತಹ ಬ್ಲೌಸ್ ಅಲ್ಗಾದ್ರೂ ವೇರ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿರ್ತೀರ ತುಂಬಾ ಜನ ಇದನ್ನ ವೇರ್ ಮಾಡಿರೋ ಅಂಥದ್ದು. ಇದು ಸೆಲೆಬ್ರಿಟಿಗಳೆಲ್ಲ ಇದನ್ನ ಮೈಸೂರು ಸಿಲ್ಕ್ ಅಲ್ಲ, ಕಂಚಿಲಿ ಈ ತರ ಪ್ಯಾಟ್ರನ್ ಸ್ಯಾರಿಗಳು ತುಂಬಾನೇ ಸೇಲ್ ಆಗ್ತಿದಾವೆ ಸಿಲ್ಕ್ ಅಲ್ಲಿ. ಅದೇ ತರ ಪ್ಯಾಟ್ರನ್ ಅಲ್ಲಿ ಕಡಿಮೆ ರೇಂಜ್ ಅಲ್ಲಿ ಮಾಡಿರುವಂತಹ ಸ್ಯಾರಿ ಇದು. ಬಜೆಟ್ ರೇಂಜ್ ಅಲ್ಲಿ ಇದೆ. ನಿಮ್ಗೆ 900ಗೆಲ್ಲ ಆರಾಮಾಗಿ ತಗೋಬಹುದು ಇದನ್ನ. ಸ್ಯಾರಿ ನಾನು ಉಲ್ಟಾ ತೋರಿಸ್ದೆ ಅನ್ಸುತ್ತೆ ನೋಡಿ, ಇದು ಗ್ರ್ಯಾಂಡ್ ಆಗೇನೆ ಇದೆ. ಈ ಸ್ಯಾರಿನೂ ಅಷ್ಟೇ, ಒಂದೇ ಸಲ ಔಟ್ ಆಫ್ ಸ್ಟಾಕ್ ಆಗ್ತಿರುತ್ತೆ, ಒಂದೇ ಸಲ ರೀಸ್ಟಾಕ್ ಆಗ್ತಿರುತ್ತೆ. ನಿಮ್ಗೆ ಇಷ್ಟ ಆದವರು ಬೇಗ ಬೇಗ ಆರ್ಡರ್ ಮಾಡ್ಕೋಬೇಕು. ಮತ್ತೆ ಕಾಯ್ತಾ ಇದ್ರೆ ಮತ್ತೆ ಬೇರೆ ಸ್ಟಾಕ್ ಖಾಲಿ ಆಗಿ ಹೋಗ್ಬಿಡುತ್ತೆ. ಇನ್ನ ನಾನ್ ಮೇರೆ ಮಾಡಿರೋ ಸ್ಯಾರಿ ಕೂಡ ಮೀಶೋದಲ್ಲೇನೆ ತಗೊಂಡಿರೋದು. ಇದು ಸ್ಯಾರಿ ಒಂದೇ ಅಲ್ಲ, ಈ ಸ್ಯಾರಿಗೆ ಬ್ಲೌಸ್ ಕೂಡ ಅವರೇ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಈ ಸ್ಯಾರಿದು ಏನ್ ಸ್ಪೆಷಾಲಿಟಿ ಅಂದ್ರೆ ನೋಡಿ, ಬ್ಲೌಸ್ ಒಂಥರ ವೆಲ್ವೆಟ್ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಮತ್ತೆ ಎಡ್ಜ್ ಅಲ್ಲಿ ನಿಮ್ಗೆ ಈ ತರ ಕಾಸ್ ತರ ಡಿಸೈನ್ ಹಾಕಿದ್ದಾರೆ. ಈ ಕಾಸು ಒಂದ್ 2-3 ಸಲ ವೇರ್ ಮಾಡಿದ್ರೆ ಕಲರ್ ಶೇಡ್ ಆಗ್ಬೋದು, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಇನ್ ಸ್ಯಾರಿ ನೋಡಿ ಯಾವ ತರ ಇದೆ ಅಂತ. ಆರ್ಗೆಂಜಾ ತರ ಮೆಟೀರಿಯಲ್ ಅಲ್ಲಿ ಬರೋದು. ಕೆಲವೊಬ್ಬೊಬ್ರು ಏನ್ ಅನ್ಕೋತಾರೆ, ಈ ತರ ಮೆಟೀರಿಯಲ್ ಅಯ್ಯೋ ಮೆಟೀರಿಯಲ್ ಹಿಂಗಿದೆ ಅನ್ಕೋತಿರ್ತಾರೆ. ಬಟ್ ಇದು ಒಂದೊಂದು ಮೆಟೀರಿಯಲ್ಲೇ ಆ ರೀತಿ ಇರುತ್ತೆ. ಕಾಟನ್ ಬೇರೆ ಇರುತ್ತೆ, ಸಿಲ್ಕ್ ಬೇರೆ ಇರುತ್ತೆ, ಆರ್ಗೆಂಜಾ ಬೇರೆ ಇರುತ್ತೆ, ಡೋಲಾ ಸಿಲ್ಕ್ ಬೇರೆ ಇರುತ್ತೆ. ಆ ರೀತಿ ಇರುತ್ತಲ್ಲ, ಅದೇ ತರ ಮೆಟೀರಿಯಲ್ಗಳು ಒಂದೊಂದನ್ನು ಒಂದೊಂದ್ ತರ ಇರುತ್ತೆ. ಒಂದ್ ಮೆಟೀರಿಯಲ್ಗೂ ಒಂದ್ ಮೆಟೀರಿಯಲ್ ಇದ್ ಗಟ್ಟಿ ಇಲ್ವಲ್ಲ ಅಂತ ಅನ್ಕೋಬೇಡಿ, ಇದ್ ಮೆಟೀರಿಯಲ್ ಹಿಂಗೆ ಬರುತ್ತೆ. ಇನ್ ಇದ್ರಲ್ಲಿ ಲೇಸ್ ನ ನೋಡಿ, ಫುಲ್ ಸ್ಯಾರಿ ನಿಮ್ಗೆ ಲೇಸ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ. ಲೇಸ್ ಚೂಡಿದಾರ್ ಎಲ್ಲ ಹೊಲಿಸ್ಕೊಳಕ್ ಚೆನ್ನಾಗಿರುತ್ತೆ, ಚೆನ್ನಾಗಿದೆ. ಇನ್ ಬ್ಲೌಸ್ ನಿಮ್ಗೆ ವಿ ನೆಕ್ ಬರುತ್ತೆ. ವಿ ನೆಕ್ ಬಂದು ಹಿಂದೆ ಬ್ಯಾಕ್ ಕೂಡ ತುಂಬಾ ಬ್ರಾಡ್ ಆಗಿ ಚೆನ್ನಾಗಿ ಬರುತ್ತೆ. ಮತ್ತೆ ಇದ್ರಲ್ಲೂ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಿಮ್ಗೆ ಯಾರ್ಗೆ ಈ ತರ ಸ್ಯಾರಿ ವಿತ್ ಸ್ಟಿಚ್ ಬ್ಲೌಸ್ ನ ಮೀಶೋದಲ್ಲಿ ಆರ್ಡರ್ ಮಾಡ್ತಿರ್ತೀರ ಅವರು ಎಲ್ಲಾ ಸೈಜ್ ಅವ್ರಿಗೂ ಸರಿ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ. ನನ್ನ ಸೈಜ್ ಈಗ ಲಾರ್ಜ್ XL ಆ ರೀತಿ ಇರುತ್ತಲ್ಲ, ಅದಕ್ಕೂ ಜಾಸ್ತಿ ದಪ್ಪ ಇರೋರ್ಗೆ ಆಗಲ್ಲ. ನನ್ನ ಸೈಜ್ಗೂ ಒಂಚೂರು ದಪ್ಪ ಅಂದ್ರೆ ನಾನು ಲಾರ್ಜ್ ಅಂದ್ರೆ ಎಕ್ಸ್ಟ್ರಾ ಲಾರ್ಜ್ ಅವ್ರಿಗೂ ಆಗುತ್ತೆ ಅಷ್ಟೇನೆ, ಜಾಸ್ತಿ ಅವ್ರಿಗೆ ಆಗಲ್ಲ. ಸುಮ್ನೆ ಆರ್ಡರ್ ಮಾಡ್ಕೊಬಿಟ್ಟು ಆಮೇಲೆ ಅಯ್ಯೋ ನನ್ಗೆ ಆಗಲ್ಲ ಇದ್ ಮಾಡ್ಕೋಬೇಡಿ. ನಿಮ್ಗೆ ಈ ಸ್ಟಿಚ್ ಬ್ಲೌಸ್ ನೀವು ತಗೋತಿದ್ದೀನ ಅಂತ ಆದ್ರೆ ಅಲ್ಲಿ ಸೈಜ್ ಇರುತ್ತೆ. ಸೈಜಸ್ ಎಲ್ಲ ಫ್ರೀ ಸೈಜ್ ಅಂತಿದ್ರೆ ನಿಮ್ಗೆ ನನ್ನ ಮೆಜರ್ಮೆಂಟ್ ಸೈಜೇ ಬರೋದು.
ಜಾಸ್ತಿ ದೊಡ್ಡದು ಬರಲ್ಲ. ಹಾಗಾಗಿ ಯೋಚನೆ ಮಾಡಿ ತಗೊಳ್ಳಿ. ಬಟ್ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ, ಮಸ್ಟರ್ಡ್ ಎಲ್ಲೋ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಶೈನಿಂಗ್ ಬಂದಿದ್ದಾರೆ. ಇದು ಫುಲ್ ಬ್ಲ್ಯಾಕಿಗೆ ನಿಮ್ಗೆ ಕಾಪರ್ ಅಲ್ಲಿ ವರ್ಕ್ ಮಾಡಿರುವಂತದ್ದು. ನಿಮ್ಗೆ ನೈಟ್ ಪಾರ್ಟೀಸ್ಗಾಗಿರ್ಲಿ ಅಥವಾ ಈ ತರ ಸಿಂಪಲ್ ಫಂಕ್ಷನ್ಗಳಿಗಾಗಿರ್ಲಿ ಈ ಸ್ಯಾರಿ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನಾನಿವಾಗ ನಾರ್ಮಲ್ ಪ್ಲೀಟ್ಸ್ ಮಾಡಿ ಉಟ್ಕೊಳ್ಳೋದ್ರಿಂದ ಹೀಗೆ ಉಟ್ಟಿದ್ದೀನಿ. ನಿಮಗೆ ಸಿಂಗಲ್ ಪಿನ್ ಮಾಡೋರಿಗೆ ಇನ್ನ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸ್ಯಾರಿ ರೇಟ್ ಬಂದು ನಿಮಗೆ 900, 1000, 1200 ಹಂಗೆ ಚೇಂಜ್ ಆಗ್ತಾನೆ ಇರುತ್ತೆ. ಪರ್ಟಿಕ್ಯುಲರ್ ಒಂದೇ ರೇಟ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಇವಾಗ ಸೇಲ್ ನಡೀತಿರೋದ್ರಿಂದ ನಿಮ್ಗೆ ಈ ಸ್ಯಾರಿ 900, 800 ಕೂಡ ಬಂದಿದೆ. ನಾನು ಪರ್ಚೇಸ್ ಮಾಡಿದಾಗ 1000 ಇತ್ತು. ನಿಮ್ಗೆ ಇಷ್ಟ ಆದವರು ಬೇಗ ಸೇಲ್ ಇದ್ದಂತಾಗ ಆರ್ಡರ್ ಮಾಡ್ಕೋಬೇಕು. ನಿಮ್ಗೆ ಯಾವ್ಯಾವ್ದಾರ ಬಟ್ಟೆಗಳು ಯಾವಾಗ್ಲೂ ಅಷ್ಟು ಇಷ್ಟ ಆದಾಗ ಅದನ್ನ ಕಾರ್ಟಿಗೆ ಹಾಕಿ ಇಟ್ಕೋಬೇಕು. ಸೇಲ್ಗಳಿದ್ದಾಗ ನೀವು ಅದ್ರ ರೇಟ್ ಚೆಕ್ ಮಾಡ್ಕೊಂಡು ಆರ್ಡರ್ ಮಾಡ್ಕೋಬೇಕು. ಸ್ವಲ್ಪನಾದ್ರೂ ಒಂದು 100, 50, 200 ಹಂಗಾದ್ರೆ ಕಡಿಮೆ ಇದ್ದೇ ಇರುತ್ತೆ. ಇಮಿಡಿಯೇಟ್ ನಿಮಗೆ ಬ್ಲೌಸ್ ಹೊಲ್ಸಕ್ಕಾಗಲ್ಲ, ಈ ಕಾಲೇಜ್ ಫಂಕ್ಷನ್ಸ್ ಇರುತ್ತೆ, ನನಗೆ ಇಲ್ಲಿ ಎಲ್ಲೂ ಹೊರಗೋಗಿ ಬ್ಲೌಸ್ ಸ್ಟಿಚ್ ಮಾಡ್ಸಕ್ಕಾಗಲ್ಲ, ಎಮರ್ಜೆನ್ಸಿ ಬೇಕು, ಈಗ ಫೆಸ್ಟಿವಲ್ಗೂ ಅಷ್ಟೇನೆ ಹಬ್ಬ ಮಾಡ್ತಿರ್ತೀವಿ, ಸ್ಯಾರಿ ಉಡ್ಕೊಂಡು ಬ್ಲೌಸ್ ಉಡ್ಸ್ಕೊಂಡು ತಗೊಳಕ್ಕಾಗಲ್ಲ ಅಂದವ್ರಿಗೆ ನನ್ನ ಸಜೆಷನ್ ಬೆಸ್ಟ್ ಅಂತ. ಸ್ಯಾರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ವೇರ್ ಮಾಡಿದ್ರು ತುಂಬಾ ಜನ ಎಲ್ಲಿ ತಗೊಂಡ್ರಿ ಅನ್ನ ಕೇಳೋ ತರನು ಇದೆ. ಸ್ಯಾರಿ ತುಂಬಾ ಏನು ಓಪ್ಲೆಸ್ ಆಗಿಲ್ಲ, ಆರಾಮಾಗಿ 800 ಕೊಡ್ಬೋದು. ನೀವು ಈಗ ಬ್ಲೌಸ್ ಸ್ಟಿಚ್ ಮಾಡಿಸ್ತೀವಿ ಅಂತ ಅಂದ್ರೆ ಎಷ್ಟು ಕೊಡ್ಬೇಕು ಹೇಳಿ? 400 ಆದ್ರೂ ಕೊಡ್ಬೇಕು. ನಿಮಗೆ 400 ಕೊಡೋ ರೇಂಜ್ಗೆ ಬ್ಲೌಸ್ ಸ್ಟಿಚ್ ಮಾಡಿರೋದೇ ಬರುತ್ತೆ. ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ. ಕಪ್ಸ್ ಕೂಡ ಇರುತ್ತೆ ಬ್ಲೌಸಿಗೆ, ನೀವು ಬೇಕು ಅಂದ್ರೆ ರಿಮೂವ್ ಮಾಡ್ಕೋಬಹುದು, ಬೇಡ ಅಂದ್ರೆ ಅದ್ರಲ್ಲೇ ಬಿಟ್ಟು ನಡೆಯುತ್ತೆ. ನೋಡಿದ್ರಲ್ವಾ, ಇವತ್ತು ಕೂಡ 7 ರಿಂದ 8 ಸ್ಯಾರಿಗಳನ್ನ ರಿವ್ಯೂ ಕೊಟ್ಟಿದ್ದೀನಿ. ಇದೆಲ್ಲ ಸ್ವಲ್ಪ ಫಂಕ್ಷನ್ ವೇರ್ ಮಾಡುವಂತ ಸ್ಯಾರಿ, ಸಿಂಪಲ್ ಸ್ಯಾರಿಗಳೆಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು 300, 400 ಇರುವಂತಹ ಸ್ಯಾರಿಗಳನ್ನೇ ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿದಾವೆ. ನಿಮ್ಗೆ ಯಾವ್ಯಾವ್ದು ಬೇಕೋ ಅದೇ ಅಥವಾ ಲಿಂಕ್ ಹೋಗಿ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರೆ 1, 2, 3, 4 ಅಂತ ಲಿಂಕ್ ಇರುತ್ತೆ. ಅಲ್ಲ ನಾನು ಪದೇ ಯಾಕೆ ಹೇಳ್ತಿರ್ತೀನಿ ಅಂತ ಅಂದ್ರೆ, ಕೆಲವೊಂದಷ್ಟು ಜನ ಮತ್ತು ಲಿಂಕ್ ಅಂತ ಕಳಿಸ್ತಿರ್ತೀರಾ. ಹಾಗಾಗಿ ನೀವು ಡೈರೆಕ್ಟ್ ನನ್ನ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಲಿಂಕ್ ಎಲ್ಲೆಲ್ಲಿ ಸಿಗುತ್ತೆ. ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಬಂದು ಅರ್ಪಿತಾ ಹೇಮಂತ್ ಗೌಡ ಅಂತ, ಆ ಚಾನಲ್ ಅಲ್ಲಾದ್ರೂ ನೀವು ಚೆಕ್ ಮಾಡ್ಬೋದು. ನಾನು ಸ್ಯಾರಿದು ವಿಡಿಯೋಸ್ ಹಾಕಿರ್ತೀನಲ್ಲ, ಅಲ್ಲಾದ್ರೂ ಡೈರೆಕ್ಟ್ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಲಿಂಕ್ ಸೆಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ನಾನು ಹೇಳಿದ್ನಲ್ಲ ಆಗ್ಲೇನೆ, 300, 400 ರೇಂಜ್ ಇದೆ ಸ್ಯಾರಿ ತರ್ತಾ ಇದ್ದೀನಿ. ಈ ನೆಕ್ಸ್ಟ್ ಸ್ಯಾರಿ ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ಏನಾದ್ರೂ ತುಂಬಾ ಜನ ನಂದು ಜ್ಯುವೆಲರಿ ವಿಡಿಯೋಗೆ ಬ್ಯಾಂಗಲ್ಸ್ ನ ತರಿಸಿ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದೀರಾ. ಹಾಗಾಗಿ ಇವಾಗ ಆರ್ಡರ್ ಮಾಡಿದೀನಿ ಒಂದಷ್ಟು ಬ್ಯಾಂಗಲ್ಸ್ಗಳನ್ನ, ಅದ್ರದ್ದು ರಿವ್ಯೂ ಕೊಡ್ತೀನಿ. ನಿಮ್ಗೆ ಬೇರೆ ಯಾವ್ದಾದ್ರದ್ದು ವಿಡಿಯೋಗಳು ಬೇಕು ಆನ್ಲೈನ್ ಪ್ರಾಡಕ್ಟ್ಗಳ ಬಗ್ಗೆ ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿದ್ರೆ ನನಗೆ ಈಸಿ ಆಗುತ್ತೆ ಯಾವ್ದು ಆರ್ಡರ್ ಮಾಡ್ಬೇಕು ಅಂತ. ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವ್ರಿಗೆ ತುಂಬಾನೇ ಥ್ಯಾಂಕ್ ಯು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.